ನಮಸ್ಕಾರ. S5 ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು, ಚಲನಚಿತ್ರ ನಿರ್ಮಾಪಕರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರು, ಕನ್ನಡ ಚಳವಳಿಯ ಪ್ರಮುಖ ನಾಯಕರಾದ ಶ್ರೀ ಸಾರಾ ಗೋವಿಂದು ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು, ಸ್ನೇಹಿತರು ಹಾಗೂ ಹಿತೈಷಿಗಳು ಸಮ್ಮುಖದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ಎಲ್ಲ ಕನ್ನಡ ಪರ ಸಂಘಟನೆ ಕಾರ್ಯಾಧ್ಯಕ್ಷರು, ಚಿತ್ರ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರುಗಳು, ಅಭಿಮಾನಿಗಳು ಹಾಗೂ ಶ್ರೀ ಸಾರಾ ಗೋವಿಂದು ರವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಗೌರವ ಸಲ್ಲಿಸಲಾಯಿತು. ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಸಮಾಜಮುಖಿ ಸೇವೆ ಮಾಡುವ ಶಕ್ತಿ ಲಭಿಸಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಖ್ಯಾತ ಚಲನಚಿತ್ರ ನಿರ್ದೇಶಕರು ಎಚ್ ವಾಸುರವರು S5 ಮೀಡಿಯಾ ನ್ಯೂಸ್ ಚಾನೆಲ್ಗೆ ಮಾತನಾಡಿ, ಸಾರಾ ಗೋವಿಂದ್ ರವರಿಗೆ ಆಯಸ್ಸು, ಆರೋಗ್ಯ, ದೀರ್ಘಾಯುಷ್ಯನ್ನು ಕೊಟ್ಟು ಇನ್ನೂ ಉತ್ತಮ ಕೆಲಸವನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ವರದಿ ಸೋಮಶೇಖರ್ ಮಾಕವಳ್ಳಿ, ಕೃಷ್ಣರಾಜಪೇಟೆ, S5 ಮೀಡಿಯಾ ನ್ಯೂಸ್ ಚಾನೆಲ್. ಅಧ್ಯಕ್ಷರಾಗಿ ಇದುವರೆಗೂ ಅವ್ರು ಏನೇನು ಒಳ್ಳೊಳ್ಳೆ ಕೆಲಸ ಮಾಡಿದಾರೋ ಅದೇ ಥರ ಮುಂದಿನ ಅವರು ಆಯುಸ್ ಪೂರ್ತಿ ದೇವರವರು ಕೊಟ್ಟು ಆ ಕಾರ್ಯಗಳನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಜನ್ಮದಾತರಾದಂಥ ನಮ್ಮ ತಂದೆಯವರಿಗೆ ನನ್ನ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಅವರು ನನ್ನ ಹುಟ್ಟಿಸಿದ್ದಕ್ಕೆ ನಾನು ಇರೋದು ಹೀಗಿರೋದು. ಸೊ ಸದಾ ಅವ್ರಿಗೆ ಋಣಿ. ಹಾಗೂ ನಮ್ಮ ತಂದೆಗೆ ಕೇಳೋದಿಷ್ಟೇ, ಅವರ ಒಂದು ಶ್ರಮ, ಅವರ ಒಂದು ಇಷ್ಟು ವರ್ಷದ ಹೋರಾಟಕ್ಕೆ ಅವ್ರಿಗೆ ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವ್ರು ಇನ್ನೂ ಇದೇ ಥರ ಹೆಚ್ಚೆಚ್ಚು ಖುಷಿಯಾಗಿ, ಆರೋಗ್ಯವಾಗಿ ನೂರಾರು ಕಾಲ ಹಿಂಗೆ ಇರಬೇಕು. ಇಷ್ಟೇ ಎಲ್ಲ ಅಭಿಮಾನಿಗಳ ಜೊತೆ ಹಿಂಗೆ ಖುಷಿಯಾಗಿ ಅವ್ರ ಅಭಿಮಾನಿಗಳು ಇನ್ನೂ ಹೆಚ್ಚಿನ ರೀತಿ ಸಂಪಾದಿಸಿ ಇನ್ನೂ ಅವರು ಹೆಚ್ಚು ಕಾಲ ನಮ್ಗಳ ಜೊತೆ ನಮ್ಮ ಮಧ್ಯದಲ್ಲಿ ಇದೇ ಥರ ಅನೇಕ ಈ ಒಂದು ನಾಡಿಗೆ ಸೇವೆ ಸಲ್ಲಿಸೋಂಥ ಒಂದು ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಕನ್ನಡದ ಅಪ್ರತಿಮ ಓಟಗಾರರಂಥ ಸಾರಾ ಗೋವಿಂದನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ರಾಯರು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ, ಆಯುಷ್ಯ ಕೊಟ್ಟು ಇನ್ನೂ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆ ಕೊಡುವಂಥ ಶಕ್ತಿನ ಕೊಡಲಿ ಅಂತ ನಾವು ರಾಯರಲ್ಲಿ ಕೇಳ್ಕೊತೀವಿ. ಆಗಲೇ ಹೇಳಿದಾಗೆ ಭಾಳಷ್ಟು ಇವತ್ತು ನಾವೆಲ್ಲ ಇಲ್ಲಿ ಒಂದು ಮಟ್ಟದಲ್ಲಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಗೋವಿಂದಣ್ಣವರು. ಅವ್ರಿಗೆ ಇನ್ನೂ ಭಗವಂತ ಹೆಚ್ಚು ಆಯುಷ್ಯ ಕೊಡಲಿ ಅಂತ ಕೇಳ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು. ನನ್ನ ಮೇಲಿರೋ ಪ್ರೀತಿಗಿನ್ನ ಹೆಚ್ಚಾಗಿ ನಾನು ಮಾಡಿರುವಂಥ ಒಂದು ಸೇವೆ, ಕನ್ನಡದ ಸೇವೆ, ಅದಕ್ಕೆ ಗೌರವವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಅಂದ್ಕೊಂಡಿರೋದು ನಾನು ಅಂತ. ಅದಕ್ಕೆ ಎಲ್ಲ ಕಾರಣ ನನ್ನ ಆ ಹೋರಾಟ. ನನ್ನ ಹೋರಾಟದಲ್ಲಿ ಯಾವತ್ತೂ ಒಂದು ಕಪ್ಪು ಚುಕ್ಕಿ ಇಲ್ಲದೆ ತೊಗೊಂಡಿದ್ದೀನಲ್ಲ, ಅದು ಒಂದು ದೊಡ್ಡ ಖುಷಿ ನನಗೆ. ಹಾಗಾಗಿ ಇವತ್ತು ಅವರು ಆ ಒಂದು ಪ್ರೀತಿಯನ್ನು ಇವತ್ತು ಎಲ್ಲರಿಗೂ ನನ್ನ ಮೇಲೆ ಇಟ್ಟಿದ್ದಾರೆ. ಖಂಡಿತವಾಗಿ ಅದನ್ನು ಉಳಿಸ್ಕೊಳ್ತೀನಿ, ಬೆಳೆಸ್ತೀನಿ. ಮತ್ತು ಸದಾ ಕೊನೆ ಉಸಿರೋವರೆಗೂ ಕೂಡ ಕನ್ನಡದ ಹೋರಾಟದಲ್ಲೇ ನಾನು ಕೊನೆ ಆಗ್ತೀನಿ.